ಕಿಶನ್ ಗೌಡ ಅಂತ. ನಾನು ಇಲ್ಲೆಲ್ಲ ಬೆಂಗಳೂರಲ್ಲಿ ಲಾಜಿಸ್ಟಿಕ್ಸ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮುಂಚೆ ಒಂದು 6 to 7 ಬಿಸ್ನೆಸ್ಸಲ್ಲಿ ವರ್ಕ್ ಮಾಡಿದ್ದೆ, ಬಟ್ ಎಲ್ಲೂ ನನಗೆ ಅಷ್ಟೊಂದು ಸಕ್ಸಸ್ ಸಿಗಲಿಲ್ಲ. ಮೀನ್ಸ್ ಹಾರ್ಡ್ ವರ್ಕ್ ಅಷ್ಟೊಂದು ಮಾಡಿಲ್ಲ. ಮತ್ತು ಇದರಲ್ಲಿ ಇದಕ್ಕೆ ಸ್ಟಾಕ್ ಮಾರ್ಕೆಟಿಂಗ್ ಅಂದರೆ ವೆಂಚುರಾ ಸೆಕ್ಯೂರಿಟೀಸ್ ಅಂತ ಒಂದು ಇದರಲ್ಲಿ ಹಾಕಿದ್ದೆ. 1000 ರೂಪೀಸ್ 3000 ಆಗಿತ್ತು. ಆಲ್ಮೋಸ್ಟ್ 5 years ಆಯಿತು. ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಆಮೇಲೆ ಒಂದು 1 week ಬ್ಯಾಕ್ ಸಮೃದ್ಧಿ ಜೀವನ ಅಂತ ಅದು ಒಬ್ಬರು ಅವ್ರ ಕಡೆಯಿಂದ ಏಂಜಲ್ ಅಕೌಂಟ್ ಓಪನ್ ಮಾಡಿಸಿದೆ. ಅಕೌಂಟ್ ಓಪನ್ ಮಾಡಿಸಿ ಫ್ರೀ ಅಂತ ಹೇಳಿದ್ರು. ಬಟ್ ಅವ್ರ ಕಡೆಯಿಂದ ಸಪೋರ್ಟ್ ಸಿಗಲಿಲ್ಲ. ನನ್ನ ಕ್ಲೋಸ್ ಫ್ರೆಂಡೇ ಓಪನ್ ಮಾಡಿಸಿದೆ, ಬಟ್ ಅವನು ನನಗೆ ಮತ್ತೆ ಕಾಲ್ ಮಾಡಲಿಲ್ಲ. ಆಮೇಲೆ ನೆಕ್ಸ್ಟ್ ನಾನು ಫೇಸ್ಬುಕ್ಕಲ್ಲಿ ನೋಡಿದಂಥ ಮಿಲಿಯನರ್ಸ್ ಗ್ರೂಪ್ ಅಂತ ಜಸ್ಟ್ ಲಿಂಕ್ ಕ್ಲಿಕ್ ಮಾಡಿ ನೇಮು, ಅಕೌಂಟ್ ನಂಬರ್, ಇದು ಫೋನ್ ನಂಬರ್ ಎಲ್ಲ ಹಾಕಿದೆ. ಇಮಿಡಿಯೇಟಾಗಿ ಬ್ಯಾಕ್ ಟು ಬ್ಯಾಕ್ ಫಾಲೋ ಅಪ್ ಮಾಡಿದ್ರು. ಫೀಸ್ ಸ್ವಲ್ಪ ಹೈ ಅನಿಸ್ತು, ಬಟ್ ಕೊಟ್ಟಿರೋದಕ್ಕೂ ಒಂದು ರೂಪಾಯಿ ಮೋಸ ಇಲ್ಲ ಅಂತ ಅನಿಸ್ತು. ಇದನ್ನ 1 year 2 years ಫಾಲೋ ಅಪ್ ಮಾಡ್ಕೊಂಡ್ರೆ ನಮಗೆ 2 days ಇದೊಂದು ಮ್ಯಾಕ್ಸಿಮಮ್ ಅಂದರೆ 3 days ಇದು ವರ್ಕ್ಶಾಪ್ದು ಇದು ಬಂದಾಗ ಯಾವುದಿಲ್ಲ MG ಗ್ರೂಪಿಂದ. ಬಟ್ ನನಗೆ ಯಾವುದೇ ಒಂದು ಎಕ್ಸ್ಪೀರಿಯನ್ಸೇ ಇರಲಿಲ್ಲ. ನನಗೆ ಟ್ರೇಡಿಂಗಲ್ಲಾಗಲಿ ಅಥವಾ ಝೀರೋ ಎಕ್ಸ್ಪೀರಿಯನ್ಸ್, ನನಗೆ ಝೀರೋ ನಾಲೆಡ್ಜ್. ನನ್ನ ಹತ್ರ ಒಂದು ಟ್ರೇಡಿಂಗ್ ಅಕೌಂಟ್ ಇರಲಿಲ್ಲ. ಬಟ್ ನಾನು ಈ ವರ್ಕ್ಶಾಪ್ ಒಂದು 2 days ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ಸೊ ಒಂದು ಟ್ರೇಡಿಂಗ್ ಅಂದ್ರೇನು, ಅದ್ರ ಹಿಂದೆ ಇರೋ ಏನೇನು ಅನಾಲಿಸಿಸ್ ಇದೆ, ಏನೇನು ಟೆಕ್ನಿಕ್ಸ್ ಇದೆ, ಏನೇನು ಚಾರ್ಟ್ಸ್ಗಳಿದೆ, ಅದನ್ನ ಹೇಗೆ ನಾವು ಅನಾಲಿಸಿಸ್ ಮಾಡಬಹುದು, ಎಷ್ಟು ಕಂಪ್ನಿಗಳಿದೆ, ಏನಿದೆ, NSE ಅಂದ್ರೆ BSE ಅಂದ್ರೆ ಏನೋ, ಅದರಲ್ಲಿ ಎಷ್ಟು ಲಕ್ಷ ಕೋಟಿಗಳಿದೆ, ಅದನ್ನ ಹೇಗೆ ನಾವು ಕರೆಕ್ಟಾಗಿ ನಾವು ಒಂದು ಮೆಥಡಲ್ಲಿ ಮಾಡಿಕೊಂಡು ಪ್ರೊಫೆಷನಲ್ ಆಗಿ ತೊಗೊಂಡೋದ್ರೆ ಸೊ ನಾವು ಯಾವ ರೀತಿ ಒಂದು ದುಡ್ಡು ಮಾಡ್ಬೋದು ಅಂತ ನನಗೆ ಇದು ಗೊತ್ತಾಯಿತು. ಸೊ ಏನೋ ಯಾರೊಬ್ರು ಸ್ಟಾಕ್ಸ್ ಅದು ಇದು ಅಂತ ಹೇಳ್ತಾರೆ, ಬಟ್ ಅದನ್ನು ನಾವು ಕ್ಲೀನಾಗಿ ಹೇಗೆ ನಾವು ಪ್ರೊಫೆಷನಲ್ ಆಗಿ ತಗೊಂಡು ಹೇಗೆ ನಾವು ಅನಾಲಿಸಿಸ್ ಮಾಡ್ಕೊಂಡು ಹೋಗ್ಬೋದು, ಹೇಗೆ ಚಾರ್ಟ್ಸ್ಗಳು, ಏನೇನು ಟೆಕ್ನಿಕ್ಸ್ಗಳು, ಅದನ್ನೆಲ್ಲ ಹೇಗೆ ಮಾಡ್ಬೋದು ಅಂತ ನನಗೆ ಈ ವರ್ಕ್ಶಾಪಿಂದ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಮುಂದೆ ಯೂಸ್ ಮಾಡಿಕೊಂಡು ಈ ನಾಲೆಡ್ನ ನೈಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ನಿಶಾಂತ್. ನಾವು ಇಲ್ಲೇ ಬ್ಯಾಂಗ್ಳೂರು ಬನ್ನೇರಘಟ್ಟದಿಂದ ಬಂದಿರೋದು. ಆ್ಯಕ್ಚುಲಿ ಒಂದಿನ ಇನ್ಸ್ಟಾಗ್ರಾಮ್ ಈ ಥರ ಸ್ಕ್ರೋಲ್ ಮಾಡ್ತಾ ಇದ್ದೆ. ಲೈಕ್ ಅನ್ಫಾರ್ಚುನೇಟ್ಲಿ ಸಮ್ ಮಿಲಿಯನರ್ಸ್ ಗ್ರೂಪ್ ಸ್ಟಾಕ್ ಮಾರ್ಕೆಟಿಂಗ್ ಅಂತ ಬಂತು. ಅದಕ್ಕೆ ಮುಂಚೆನೇ ಬೇರೆ ಬೇರೆ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಲೈಕ್ ಬೇರೆ ಬೇರೆ ರೀತಿಯಾದನೇ ಲೈಕ್ ಒಂದು ಒಪಿನಿಯನ್ ಇತ್ತು ನನಗೆ. ಅದಾದ್ಮೇಲೆ ಒಂದ್ಸಲ ಲೈಕ್ ಅವ್ರಿಗೆ ಲೈಕ್ ನನ್ನ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿದೆ. ಅದಾದ್ಮೇಲೆ ಒಂದಿನ ಅಪ್ರೋಚ್ ಮಾಡಿದ್ರು. ಲೈಕ್ ಒಂದು ಸೆಮಿನಾರ್ ಇತ್ತು. ಸೆಮಿನಾರ್ ಅಂತೂ ಫೆಂಟಾಬ್ಲೆಸ್. ಅಲ್ಲೇನು ಲೈಕ್ ಆ ಝೂಮ್ ಸೆಷನ್ ಅಲ್ಲಿ ಎಷ್ಟು ಎನರ್ಜಿನ ಪಾಸ್ ಮಾಡಿದ್ರು ಅಂದ್ರೆ ಸರ್, ಲೈಕ್ ಇಟ್ ವಾಸ್ ಏನಂತಾರೆ ಮೈಂಡ್ ಬ್ಲೋಯಿಂಗ್. ಅದಾದ್ಮೇಲೆ ಲೈಕ್ ಅದ್ರ ನೆಕ್ಸ್ಟ್ 2 days ಅಲ್ಲಿ ನಾನು ಅಮೌಂಟ್ ಅರೇಂಜ್ ಮಾಡ್ಕೊಂಡೆ. ಲೈಕ್ ಕ್ಲಾಸ್ ಅಲ್ಲಿ ಲೈಕ್ ಬಸವೇಶ್ವರ ನಗರ ಬಂದೆ, ಆಫೀಸ್ ನೋಡಿದೆ. ಲೈಕ್ ಅಂದ್ರೆ ಎಷ್ಟೊಂದ್ ಕಡೆ ಇದ್ದಾರ ಲೈಕ್ ಸುಮ್ನೆ ಝೂಮ್ ಕಾಲ್ ಮಾಡಿಸಿ ಎಷ್ಟೊಂದ್ ಜನ ಫ್ರಾಡ್ ಮಾಡಿದವ್ರು ಇದ್ದಾರೆ. ಆದ್ರೆ ನಾನು ಲೈಕ್ ರೀಚೆಕ್ ಮಾಡೋಣ ಅಂತ ಲೈಕ್ ಆಫೀಸ್ ಬಂದು ಎಲ್ಲ ಚೆಕ್ ಮಾಡಿ ಲೈಕ್ ನಮ್ಮ ಫಾದರ್ ಬಂದಿದ್ರು, ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ಲೈಕ್ ಪೇ ಮಾಡಿದ್ವಿ. ಅದಾಗಿದ್ ಲೈಕ್ 1 week ಆಯ್ತು. ವರ್ಕ್ಶಾಪ್ ಎಲ್ಲ ಸೂಪರ್ ಆಗಿ ನಡೀತು. ವರ್ಕ್ಶಾಪ್ ಅಲ್ಲಿ ಮಾತ್ರ ಲೈಕ್ ಏನಂತಾರೆ ಎನರ್ಜಿ, ಲೈಕ್ ಈ ಎನರ್ಜಿಯನ್ನು ನಾನು ಎಲ್ಲೂ ನೋಡಿಲ್ಲ. ಲೈಕ್ ಆ ಸರ್ ಲೈಕ್ ಆ ಲೆವೆಲ್ ಅಂತ ಇರ್ತಾರೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ದಾರೆ ಸರ್. ಹೇಳ್ಬೇಕಂದ್ರೆ ಆ ಲೆವೆಲ್ ಅಲ್ಲಿ ಲೈಕ್ ಅವ್ರ ಎನರ್ಜಿ ನಮ್ಮ ಎನರ್ಜಿ ಎರಡು ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಮಾತಿಲ್ಲ ಆಕ್ಚುಲಿ ಮಾತಾಡಕ್ಕೆ. My name is Sheshadri. I am from Bangalore. I heard about this training through Facebook and then WhatsApp. Somebody has sent it to me. Then I was interested. I was in touch with the Millennium Group. Immediately they responded to my car and this gave me all the information, and I submitted the information and then I paid the money. Afterwards I was given an appointment to come here to attend the classrooms. Dr. Mohan Kumar took 2 days of training classes in a JP Cordial Hotel. It has been a really good training. This is the best training I have ever attended so far. It has been a very informative and helpful. They have given all software to work for trading. And also the staff members of MG Group, they are really helpful. They responded to all our queries without fail, and they are very, very prompt.
I'm really thankful to MG Group for responding to my call and then putting me on the track. Thank you very much. ನನ್ನ ಹೆಸರು ನಾಗರಾಜ್ ಅಂತ. ನಾನು 6 ಬಂದಿದ್ದೀನಿ. ನಾನು ಹೀಗೆ ಸ್ಟಾಕ್ ಮಾರ್ಕೆಟಲ್ಲಿ ಬೇರೆ ಕಡೆ ಅಕೌಂಟ್ ಓಪನ್ ಮಾಡಿಸಿದ್ದೆ. ಅದರಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ದಾಗಿತ್ತು. ಅದರಲ್ಲಿ ತುಂಬ ಲಾಸ್ ಆಯಿತು ನನಗೆ. ಹೀಗೆ ಗೂಗಲ್ ಸರ್ಚ್ ಇದರಲ್ಲಿ ಗೂಗಲ್ ಸರ್ಚ್ ಮಾಡ್ತಿರ್ಬೇಕಾದ್ರೆ ಹೀಗೆ ಮಿಲಿಯನ್ಸ್ ಗ್ರೂಪ್ ಅಂತ ನೋಡಿದೆ. ಹೀಗೆ ಸರ್ಚ್ ಮಾಡಿದಾಗ ಅವ್ರದ್ದು ಇಂಟ್ರೊಡಕ್ಷನ್ ಮಾರ್ಕೆಟಿಂಗ್ ಕ್ಲಾಸೆಲ್ಲ ನೋಡಿದಾಗ ಅದರಲ್ಲಿ ಇದನ್ನು ಟ್ರೈನಿಂಗ್ ತಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಮುಂದುವರೆದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ನಂತರ ಸುಪ್ರಿಯಾ ಅವರಿಗೆ ಕಾಲ್ ಮಾಡಿ ಮಾತಾಡಿ ಅವರೆಲ್ಲ ಡೀಟೇಲ್ಸಾಗಿ ಕೊಟ್ಟರು, ಹೇಗೆ ಜಾಯ್ನ್ ಆಗಬೇಕು ಏನೇನು ಅಂತ ಎಲ್ಲ ಹೇಳಿದರು. ಆಮೇಲೆ ಜಾಯ್ನ್ ಆದೆ. ಇವತ್ತು ವರ್ಕ್ಶಾಪ್ ಇತ್ತು, ವರ್ಕ್ಶಾಪ್ ಅಟೆಂಡ್ ಆದೆ. ಮೋಹನ್ ಕುಮಾರ್ ಸರ್ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು. ಸಾಫ್ಟ್ವೇರ್ ಬಗ್ಗೆ, ಅದ್ರ ಟೂಲ್ಸ್ ಹ್ಯಾಂಡ್ಲಿಂಗ್ ಮಾಡೋದಲ್ಲ ಹೇಗೆ ಅಂತ ಎಲ್ಲ ಹೇಳಿದರು. ಚೆನ್ನಾಗಿ ನೋಡಬೇಕು. ತುಂಬ ಒಂದು 80% ಅಷ್ಟು ಅರ್ಥ ಆಗಿದೆ. ಇನ್ನೂ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಟ್ರೇಡ್ ಮಾಡಬೇಕಂತ ಇದ್ದೀವಿ. ಥ್ಯಾಂಕ್ ಯು. ನಾನು ಸುಂದರೇಶ್ ಅಂತ ತುಮಕೂರಿನಿಂದ. ನಾನು ಆ್ಯಕ್ಚುಲಿ ಫ್ರೆಷರ್ ಫಾರ್ ಸ್ಟಾಕ್ ಮಾರ್ಕೆಟ್. 2 ದಿವಸ ಕ್ಲಾಸಿಗೆ ಬಂದ ಮೇಲೆ ಮೋಹನ್ ಅವರಿಂದ ತುಂಬಾ ಕಲಿತಿದ್ದೀನಿ. ಸೊ ಇಂಟ್ರೊಡಕ್ಷನ್ ಅಷ್ಟೇ ಅಲ್ಲ, ಮುಂದೆ ಹೇಗೆ ನಾವು ಕಂಟಿನ್ಯೂ ಮಾಡಬೇಕು, ಸೊ ವೆಲ್ತ್ ಹೇಗೆ ಬಿಲ್ಡಪ್ ಮಾಡಬೇಕು, ಅದ್ರ ಜೊತೆ ಹೆಲ್ತ್ ಟಿಪ್ಸ್ ಎಲ್ಲ ಕೂಡ ಕೊಟ್ಟಿದ್ದಾರೆ. ಸೊ ಎಮೋಷನ್ ಕೋಶೆಂಟು, ಇಂಟೆಲಿಜೆಂಟ್ ಕೋಶೆಂಟು ಎಲ್ಲ ಸೇರಿಸಿ ಇಟ್ ಇಸ್ ಎ ಹೋಲ್ಸಮ್ ಕ್ಲಾಸ್. ಸೊ ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಎವ್ರಿ, ತುಂಬ ಯೂಸ್ಫುಲ್ ಆಗಿದೆ. ನನ್ನ ಹೆಸರು ಅಪ್ಪಾಪತಿ ಪಟೇಲ್ ಅಂತೇಳಿ. ನಾನು ಹೊಸಪೇಟೆಯಿಂದ ಬಂದಿದ್ದೀನಿ, ಬಳ್ಳಾರಿ ಡಿಸ್ಟಿಕ್ ಹೊಸಪೇಟೆ ತಾಲೂಕು. ನಾನು ಈಗ ಈ ಒಂದು MG ಗ್ರೂಪ್ಗೆ ಜಾಯ್ನ್ ಆಗೋಕ್ಕಿಂತ ಮುಂಚಿತವಾಗಿ ನಾನು ವೆಬ್ಸೈಟ್ಗಳನ್ನು ನೋಡ್ತಾ ಇರೋ ಸಂದರ್ಭದಲ್ಲಿ ನನಗೆ ಮಿಲಿನಿಯರ್ಸ್ ಗ್ರೂಪ್ ನನಗೆ ಪರಿಚಯ ಆಯಿತು. ಆವಾಗ ತುಂಬ ನನಗೆ ಎಕ್ಸೈಟೆಡ್ ಆಯಿತು. ತದನಂತರದಲ್ಲಿ ಆ ಗ್ರೂಪಲ್ಲೇ ಒಂದು ಫ್ರೀ ಕೋಚಿಂಗ್ ಕ್ಲಾಸ್ ಅನ್ನೋದು ಸೆಮಿನಾರ್ ಇತ್ತು. ಆ ಸೆಮಿನಾರ್ಗೆ ಅಟೆಂಡ್ ಆಗಬೇಕು ಅಂತಂದೇಳಿ ನಾನು ಮನಸ್ಸು ಮಾಡಿಬಿಟ್ಟು ಆ ಸೆಮಿನಾರ್ಗೆ ಎನ್ರೋಲ್ ಮಾಡಿಕೊಂಡೆ. ಎನ್ರೋಲ್ ಆದಮೇಲೆ ಆ ಒಂದು ಸೆಮಿನಾರ್ಗೆ ಅಟೆಂಡ್ ಆದೆ. ಆ ಸಂದರ್ಭದಲ್ಲಿ ಮೋಹನ್ ಸರ್ ಅವರು ತುಂಬ ಇನ್ಸ್ಪೈರ್ ಆಗಿ ನನ್ನನ್ನು ಇದು ಮಾಡಿದ್ರು, ಇನ್ಸ್ಪಿರೇಷನ್ ಕೊಟ್ಟರು. ತದನಂತರ ನಾನು ತುಂಬ ಸಮಸ್ಯೆಯಲ್ಲಿದ್ದಾಗ ನನಗೆ ಇದೊಂದು ರೀತಿ ಮರುಭೂಮಿಯಲ್ಲಿ ಓಯಸಿಸ್ ಸಿಕ್ಕಂಗಾಯಿತು. ಹಾಗಾಗಿ ನಾನು ಮೋಹನ್ ಸರ್ ಅವರ ಕ್ಲಾಸ್ ನಂತರದಲ್ಲಿ ನಾನು ತುಂಬ ಯೋಚನೆ ಮಾಡಿದೆ. ಯಾಕಂತಂದ್ರೆ ತುಂಬ ನಿರುದ್ಯೋಗದ ಸಮಸ್ಯೆಯಲ್ಲಿ ಇರುವಂಥ ಸಂದರ್ಭದೊಳಗಡೆ ನನಗೆ ಇದೊಂದು ಏನೋ ಒಂದು ಆಶಾಭಾವನೆಯನ್ನು ಮೂಡಿಸ್ತು. ಈ ಒಂದು ಮಿಲೇನಿಯರ್ಸ್ ಗ್ರೂಪಲ್ಲಿ ನಾನೊಬ್ಬ ಸದಸ್ಯನಾದರೆ ನನಗೆ ಒಂದು ಏನಾದರೂ ಒಂದು ಲೈಫನ್ನು ಕಟ್ಕೋಬೋದು ಅಂತ ನನಗೆ ಆಸೆ ಹುಟ್ಟಿಸ್ತು. ತದನಂತರದಲ್ಲಿ ನಾನು ಏನು ಮಾಡಿದೆ, ನನ್ನ ಮಿಸಸ್ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಆದಮೇಲೆ ಅವರು ಕೂಡ ನನಗೆ ಸಪೋರ್ಟ್ ನೀಡಿದ್ರು. ಹೌದು, ಏನಾದರೂ ಆಗಲಿ ಒಂದು ಟ್ರೈ ಮಾಡೋಣ, ಇಲ್ಲಿವರೆಗೆ ಏನೇನೆಲ್ಲ ಟ್ರೈ ಮಾಡಿದ್ದೀವಿ, ಆದರೆ ಇದು ಒಂದು ಕೂಡ ಯಾಕೆ ನಾವು ಟ್ರೈ ಮಾಡಬಾರ್ದು, ಇದು ನಮಗೆ ಒಂದು ಲೈಫನ್ನು ಕಟ್ಕೊಡುತ್ತೆ ಅನ್ನೋದಾದರೆ ನಾವು ಟ್ರೈ ಮಾಡಲೇಬೇಕು ಅಂತಂದೇಳಿ ತುಂಬ ಕಷ್ಟಪಟ್ಟು ನಾವು ಹಣವನ್ನು ಜೋಡಿಸ್ಕೊಂಡು ಈ ಒಂದು 2 ದಿನದ ವರ್ಕ್. ನಾನು ಮುತ್ತಪ್ಪ ಪಡಸರಿಗೆ ಅಂತ ವಿಜಯಪುರದಿಂದ ಬಂದಿದ್ದೇನೆ. ನಾನು ಫಸ್ಟ್ ಬಂದಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ, ಜೀರೋ ಅಂತ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಸರ್, ಜೀರೋಯಿಂದ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಇನ್ವೆಸ್ಟ್ ಮಾಡಬೇಕು, ಹೇಗೆ ಟ್ರೇಡ್ ಮಾಡಬೇಕು, ಹೇಗೆ ಬೈ ಮಾಡಬೇಕು, ಹೇಗೆ ಶೆಲ್ ಮಾಡಬೇಕು, ಕಂಪ್ಲೀಟ್ ನಾಲೆಜ್ ಜೀರೋಯಿಂದ ಹೀರೋ ಥರ ಅವರು ಎಲ್ಲನೂ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಇಲ್ಲಿ MG ಗ್ರೂಪ್ ಏನಿದೆ ಸೂಪರಾಗಿ ನಮಗೆ ಹೇಗೆ ನಾವು ಇನ್ವೆಸ್ಟ್ ಮಾಡಬೇಕು. ಎಲ್ಲರೂ ಹೊರಗಡೆ ಕೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬ್ಯಾಡ್ ನಾಲೆಜ್ ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ, ಅಲ್ಲಿ ಸರಿ ಇಲ್ಲ, ದುಡ್ಡು ಕಳ್ಕೊತಾರೆ, ಜಾಸ್ತಿ ದಿನ ಅಲ್ಲಿ ದುಡ್ಡು ಇಲ್ಲ ಹಿಂಗೆ ಹೇಳ್ತಾರೆ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನನಗೆ 100 ಕೋಟಿ ಜನ ಸ್ಟಾಕ್ ಮಾರ್ಕೆಟಲ್ಲಿ ಹರಿದಾಡ್ತಿದೆ, ಅಲ್ಲಿ ಒಳ್ಳೆ ಆಪರ್ಚುನಿಟಿ ಇದೆ, ಅಲ್ಲಿ ಬೆಳಿಬೋದು, ಅಲ್ಲಿ ದುಡ್ಡು ಮಾಡ್ಬೋದು ಅಂತ ಸರ್ ಇಲ್ಲಿ ಬಂದ ಮೇಲೆ ನಮಗೆ ತುಂಬ ಕಂಪ್ಲೀಟ್ ನಾಲೆಜನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದರಿಂದ ನಾವು ಮುಂದೆ ಬರುವ ಜೀವನದಲ್ಲಿ ಇದನ್ನು ನಾವು ನಮ್ಮದು ಜಾಬ್ ಆಗಿ ತಿಳ್ಕೊಂಡು ಇದನ್ನು ನಾವು ಇಲ್ಲಿ ದುಡ್ಡು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ MG ಗ್ರೂಪ್ಗೆ ನಾನು ಇಲ್ಲಿ ಬಂದು ನಮಗೆ 2 ದಿವಸದಲ್ಲಿ ಕಂಪ್ಲೀಟ್ ನಾಲೆಜನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈ MG ಗ್ರೂಪ್ಗೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ.